ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ. ರಾಮಾಚಾರಿ ಗುರುವಾರದ ಸಂಚಿಕೆ ಏನಾಯಿತು ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ನೀವು ಇದೇ ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗಾಗಲೇ ರುಕು ಮಾಡಿದ ಪ್ಲ್ಯಾನಿಂದ ಅಣ್ಣ ತಮ್ಮಂದರು ಬೈದಾಡ್ಕೊಳ್ತಾ ಇದ್ದಾರೆ. ಗುರುಗಳು ಮನೆ ಬಿಟ್ಟು ಹೋಗಿದ್ದಕ್ಕೆ ಕಾರಣ ಚಾರುನೇ ಅಂತ ಕಿಟ್ಟಿ ಮನೆಯವ್ರನ್ನೆಲ್ಲ ಸೇರಿಸಿ ರಂಪಾಟ ಮಾಡ್ತಾ ಇದ್ದಾನೆ. ಹೆಂಡತಿನ ವಹಿಸ್ಕೊಂಡು ಕಿಟ್ಟಿ ಮನೆಯವ್ರನ್ನೆಲ್ಲ ಎದುರು ಹಾಕ್ಕೊಂಡಿದ್ದಾನೆ. ಇಷ್ಟು ದಿನ ಚಾರು ಅತ್ತಿಗೆ ದೇವತೆ ಅಂತ ಹೊಗಳ್ಕೊಂಡು ಬಂದಿದ್ದ ಕಿಟ್ಟಿ ರುಕ್ಕುನ ಒಂದು ಪ್ಲ್ಯಾನಿಂದ ಅವಳು ಕೆಟ್ಟವಳು ಅಂತ ಈಗ ನೋಡೋದಕ್ಕೆ ಶುರು ಮಾಡಿದ್ದಾನೆ. ಕಿಟ್ಟಿ ಬಂದು ರುಕ್ಕು ಹತ್ರ ವೈಶಾಖ ಎಲ್ಲಿ ಅಂತ ಪ್ರಶ್ನೆ ಮಾಡ್ತಾನೆ. ಆಗ ರುಕ್ಕು ಅಕ್ಕ ಬಟ್ಟೆ ಒಣಗಿಸ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಆಗ ಅವನು ಅಲ್ಲಿಂದ ಹೋಗಿ ವೈಶಾಖನ ಹುಡ್ಕೊಂಡು ಹೋಗ್ತಾನೆ. ಇದೇನಿದು ಏನೋ ಮಾತಾಡದೆ ವೈಶಾಖ ಎಲ್ಲಿ ಅಂತ ಕೇಳ್ಕೊಂಡು ಈ ಥರ ಹೋಗ್ತಾ ಇದ್ದಾರಲ್ಲ, ವೈಶಾಖ ಮೇಲೆ ಏನಾದರೂ ಅನುಮಾನ ಬಂದಿರ್ಬೋದಾ ಅಂತ ರುಕ್ಕು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆದರೆ ಅಲ್ಲಿ ನಡೆಯೋದೇ ಬೇರೆ. ಕಿಟ್ಟಿ ಹೋಗಿ ವೈಶಾಖ ಅತ್ತಿಗೆ ಹತ್ರ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಮೊದಲು ನೀವು ಕೆಟ್ಟವರು ಅಂತ ಅಂದ್ಕೊಂಡಿದ್ದೆ. ಚಾರು ಅತ್ತಿಗೆನ ದೇವತೆ ಅಂತ ಮೆರೆಸ್ತಾ ಇದ್ದೆ. ನೀವು ಯಾವಾಗಲೂ ಬದಲಾಗೋದೇ ಇಲ್ಲ ಅಂದ್ಕೊಂಡು ನಿಮ್ಮ ಮೇಲೆ ಕೆಟ್ಟ ಭಾವನೆ ಬೆಳೆಸ್ಕೊಂಡು ನಿಮ್ಮ ಮೇಲೇ ಹಠ ಸಾಧಿಸ್ತಾ ಇದ್ದೆ. ನಾನು ಇದಕ್ಕಿಂತ ಮುಂಚೆ ಕೆಟ್ಟವನೇ ಆಗಿದ್ದೆ, ಆದರೆ ಈಗ ಒಳ್ಳೆಯನಾಗಿದ್ದೇನೆ. ಆದರೆ ಚಾರು ಅತ್ತಿಗೆ ಈಗ ಕೆಟ್ಟವರಾಗ್ತಾ ಇದ್ದಾರೆ. ಮನೇನ ಹೇಗೆ ಹೊಡಿಲಿ ಅನ್ನೋದನ್ನು ಪ್ಲ್ಯಾನ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂತ ಹೇಳ್ತಾನೆ. ಅವನ ಮಾತು ಕೇಳಿ ವೈಶಾಖಗೆ ಒಂದು ಸರಿ ಶಾಕ್ ಆಗುತ್ತೆ. ನನ್ನ ಮೇಲೆ ಇವನಿಗೆ ಇಷ್ಟೊಂದು ಒಳ್ಳೆಯ ಭಾವನೆ ಬಂದಿದೆ, ಇದೆಲ್ಲ ರುಕ್ಕು ಕರಾಮತ್ತು ಅಂತ ಅಂದ್ಕೊಂಡು ಖುಷಿ ಪಡ್ತಾಳೆ. ರುಕ್ಕು ಸೀದಾ ಚಾರು ಇದ್ದ ಕಡೆ ಹೋಗ್ತಾಳೆ. ಹೋಗಿ ಅವಳ ಹತ್ರ ಕ್ಷಮೆ ಕೇಳ್ತಾಳೆ. ಆದರೂ ಚಾರು, ನಿನ್ನೆ ಆಗಿದ್ರ ಬಗ್ಗೆ ನಾನು ಸಾರಿ ಕೇಳ್ತೀನಿ. ಕಿಟ್ಟಿ ಆ ಥರ ಎಲ್ಲ ಮಾತಾಡಬಾರ್ದಿತ್ತು, ಅವನಿಗೆ ಗೊತ್ತಾಗಲ್ಲ ಅಂತ ಹೇಳಿ ನಾಟಕ ಶುರು ಮಾಡ್ತಾಳೆ. ಆಗ ಚಾರು, ನನಗೆ ಎಲ್ಲ ಗೊತ್ತು, ಅದನ್ನೆಲ್ಲ ನಾನು ನನ್ನ ಮನಸ್ಸಿಗೆ ಹಾಕ್ಕೊಂಡಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆದರೆ ರಾಮಾಚಾರಿಗೆ ಮಾತ್ರ ಇಲ್ಲಿ ನಡೀತಿರೋದ್ರ ಬಗ್ಗೆ ಒಂದು ಸಣ್ಣ ಅನುಮಾನ ಬಂದಿರುತ್ತೆ. ಚಾರು ಹತ್ರ ಆಫೀಸಿಂದ ಫೋನ್ ಮಾಡಿ ಮಾತಾಡಬೇಕಾದ್ರೆ ರುಕ್ಕು ಬಂದು ಚಾರು ಹತ್ರ ಸ್ವಲ್ಪ ಸಾರಿಗೆ ಉಪ್ಪು ಹಾಕು ಅಂತ ಹೇಳೋದನ್ನು ರಾಮಾಚಾರಿ ನೆನಪಿಸ್ಕೊಂಡು ಚಾರು ಹತ್ರ ಹೇಳ್ತಾನೆ. ನೀವು ತಪ್ಪು ಮಾಡಿರೋದಕ್ಕೆ ಖಂಡಿತ ಸಾಧ್ಯನೇ ಇಲ್ಲ ಮೇಡಮ್. ನಿಮ್ಮ ಬಗ್ಗೆ ನನಗೆ ತುಂಬ ಚೆನ್ನಾಗೇ ಗೊತ್ತಿದೆ. ಇಲ್ಲಿ ಯಾರೋ ನಿಮಗೆ ಬೇಕು ಅಂತಾನೆ ನಿಮ್ಮ ಹಿಂದೆ ನಿಂತು ಪಿತೂರಿ ಮಾಡ್ತಾ ಇದ್ದಾರೆ. ನಾನು ನಿಮ್ಮ ಹತ್ರ ಫೋನಲ್ಲಿ ಮಾತಾಡಬೇಕಾದ್ರೆ ರುಕ್ಕು ಬಂದು ಉಪ್ಪು ಹಾಕು ಅಂತ ಹೇಳಿದ್ದು ನಂಗೆ ಸರಿಯಾಗಿ ಏನೇ ಕೇಳಿಸಿದೆ. ಆದರೆ ವಿಡಿಯೋದಲ್ಲಿ ಮಾತ್ರ ನೀವು ಉಪ್ಪು ಹಾಕ್ತಿದ್ದ ವಿಡಿಯೋ ಮಾತ್ರ ಇದೆ, ಅದಕ್ಕಿಂತ ಮುಂದೆ ಯಾವ ವಿಡಿಯೋನೂ ಯಾಕೆ ರೆಕಾರ್ಡ್ ಆಗಿಲ್ಲ ಅಂತೆಲ್ಲ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದು ಯಾವುದಕ್ಕೂ ಚಾರು ಏನೂ ಮಾತಾಡದೆ ಸುಮ್ಮನೆ ಇರ್ತಾಳೆ. ಇದನ್ನೆಲ್ಲ ಕಂಡು ಹಿಡಿಲೇಬೇಕು, ನಿಮ್ಮ ವಿರುದ್ಧ ಯಾರು ಪಿತೂರಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾನು ಕಂಡು ಹಿಡಿತೀನಿ ಅಂತ ಹೇಳಿ ರಾಮಾಚಾರಿ ಅಲ್ಲಿಂದ ಹೊರಟೋಗ್ತಾನೆ. ಇಷ್ಟಕ್ಕೆಲ್ಲ ಕಾರಣ ರುಕ್ಕುನೇ ಅಂತ ಗೊತ್ತಾಗುತ್ತಾ ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಶುಭ ದಿನ. ಧನ್ಯವಾದಗಳು.